ಈಗ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ. ಆದರೆ OBC ಮತ್ತು SC/ST ವಿಚಾರದಲ್ಲಿ ತಾವು ಕೂಡ ಜಾತಿ ಗಣತಿ ಮಾಡುವಂತ ಅಧಿಕಾರವನ್ನ ಹೊಂದಿರ್ತೀರಿ. ಇವತ್ತು ತಾವು ಮನೆ ಮನೆಗೂ ಹೋಗಿ ನೀವು ಲಿಂಗಾಯತರ, ನೀವು ಒಕ್ಕಲಿಗರಲ್ಲಿ ಯಾವ ಸಬ್ ಕಾಸ್ಟು, ನೀವು ಲಿಂಗಾಯತರಲ್ಲಿ ಸಬ್ ಕ್ಯಾಸ್ಟ್ ಯಾವುದು, ಅದರ್ ದೆನ್ OBC ಆ್ಯಂಡ್ SC/ST ಆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತ ಉದ್ದೇಶ ಏನು? ಹಾಗಾದ್ರೆ ಇದು ಜಾತಿ ಗಣತಿ ಅಲ್ಲದಿದ್ರೆ ದಟ್ ಈಸ್ ವಾಟ್ ಐ ಪರ್ಟಿಕ್ಯುಲರ್ಲಿ ಸ್ಟೇಟೆಡ್ ಟು ಯು. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಪ್ರತಿ ರಾಜ್ಯಗಳು ಹಿಂದುಳಿದ ವರ್ಗಗಳ ಆಯೋಗಗಳನ್ನ ರಚನೆ ಮಾಡಿದ್ದಾವೆ. ಇಂಥ ಆಯೋಗಗಳು 10 ವರ್ಷಕ್ಕೊಮ್ಮೆ, ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮತ್ತೊಂದು ಸರ್ಕಾರ ಇರ್ಬೋದು, ಪ್ರತಿ 10 ವರ್ಷಕ್ಕೊಮ್ಮೆ ಈ ಥರದ ಸಮೀಕ್ಷೆಗಳನ್ನ ಮಾಡೋವಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಒಳಪಟ್ಟಿರ್ತಕ್ಕಂಥದ್ದು. ಎಲ್ಲ ಜಾತಿ ಸಮುದಾಯಗಳ ಎಲ್ಲ ಸಮುದಾಯಗಳನ್ನ ಅಲ್ಲಿ ಬೈಫರ್ಗೇಷನ್ ಇಲ್ಲ. ಇದು ಜಾತಿ ಸಮೀಕ್ಷೆ ಅಲ್ಲ, ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಲಿಂಗಾಯತ, ಬ್ರಾಹ್ಮಣ, ಒಕ್ಕಲಿಗ ಪ್ರಶ್ನೆ ಬರೋದಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜನರ ಆರ್ಥಿಕ ಸ್ಥಿತಿಯನ್ನು ಹೊರತುಪಡಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರಿಗೆ ಏನೇನು ಅವಕಾಶಗಳಿದೆ, ರಾಜಕೀಯ ಪ್ರಾತಿನಿಧ್ಯ ಏನು ಸಿಕ್ಕಿದೆ, ಅವರಿಂದಲೇ ಏನು ಕೃಷಿಕ ಕುಟುಂಬದಿಂದ ಬಂದಿದ್ದಾರಾ, ಅವರ ಕುಟುಂಬದ ಆದಾಯ ಏನಿದೆ, ಅವ್ರಿಗೆ ಸರ್ಕಾರಿ ಸೌಲಭ್ಯಗಳೇನಾದ್ರು ಸಿಕ್ಕಿದೆಯಾ, ಸಿಕ್ಕಿಲ್ವಾ, ಸಿಗದಲ್ಲೇ ಇದ್ದರೆ ಸರ್ಕಾರ ಏನು ಮಾಡಬೇಕು. ಇವತ್ತು ಈಗಾಗಲೇ ಮಹಾರಾಷ್ಟ್ರದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ಎಂಪಿರಿಕಲ್ ಡಾಟಾ ಇಲ್ಲದರಿಂದ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ. ಅದೇ ಥರ ಕರ್ನಾಟಕದಲ್ಲಿ ಆಲ್ರೆಡಿ ದೇರ್ ಇಸ್ ಎ ಡಾಟಾ. ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಟ್ಟು ಏನು ಇಂದಿನ ಕಾಂತರಾಜರವರ ವರದಿ ಈಗಾಗಲೇ 10 ವರ್ಷ ಆಗಿದ್ದರಿಂದ, ಯಾಕೆಂದರೆ 2015ರಲ್ಲಿ ಕಾಂತರಾಜರವರ ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ತೊಗೊಂಡಂಥದ್ದು. ವರದಿ ಸಬ್ಮಿಟ್ ಮಾಡಿದ್ದು ಲೇಟ್ ಆಗಿದೆ ಬಿಟ್ಟರೆ ವರದಿ ತಯಾರಿಕೆ ಮಾಡಿ 10 ವರ್ಷ ಆಗಿತ್ತು. ಹಾಗಾಗಿ ಕ್ಯಾಬಿನೆಟ್ ಸರ್ಕಾರ ಕೊಟ್ಟಿದ್ದಾರೆ, ರಿಜೆಕ್ಟ್ ಆಗಿಲ್ಲ, ಸರ್ಕಾರ ಕೊಟ್ಟಿದ್ದಾರೆ. ಅದೀಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಇಲ್ಲ, ನಿಮ್ಮ ಹತ್ರ ಅಂತ ಇಲ್ಲ, ನನ್ನ ಹತ್ರನೂ ಇಲ್ಲ. ಆಮೇಲೆ ಬರ್ತೀನಿ, ಈ ವರದಿ ಇದು ಮುಗಿಸ್ತೀನಿ. ನಾನು ಪ್ರಸ್ತಾಪ ಮಾಡಿದಲ್ಲ, ಈಗ ವಿಷಯ ಹೇಳ್ಬೇಕಲ್ಲ. ಕಾಂತರಾಜು ವರದಿಯ ನಂತರ ಇವತ್ತು ಏನು ಕ್ಯಾಬಿನೆಟ್ ತೀರ್ಮಾನಕ್ಕೆ ಅನುಗುಣವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ವಕೀಲರಂಥ ಮಧುಸೂದನ್ ನಾಯ್ಕರವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತು ಪೂರ್ತಿ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಲಿಂಗಾಯತ ಸಮುದಾಯದ ಪ್ರತಿನಿಧಿನೂ ಒಬ್ಬ ಸದಸ್ಯರಾಗಿದ್ದಾರೆ, ಒಕ್ಕಲಿಗ ಸಮುದಾಯದ ಒಬ್ಬ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ, ಮತ್ತು ಬೇರೆ ಸಮುದಾಯಗಳ ಪ್ರತಿನಿಧಿಗಳು ಇದ್ದಾರೆ. ಆಯೋಗದ ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ. ಅವರೀಗ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಕೆಲವು ಪ್ರಕರಣಗಳಲ್ಲಿ ಈ ಥರದ ಅಪಸ್ವರಗಳು ಬಂದಿರಬಹುದು. ಎಸ್ ಶರವಣ ಅವರೇ, JDS ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆಯನ್ನು ಯಾವತ್ತೂ ಕೂಡ ವಿರೋಧಿಸಿಲ್ಲ. ಆದರೆ ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂತಹ ಅಪಸ್ವರಗಳು ಮತ್ತು ಎರಡನೇ ಟೈಮ್ ಈಗ 10 ವರ್ಷ ಆದಮೇಲೆ 10 ವರ್ಷದ ಇತ್ತೀಚೆಗೆ ತಾಂಡ್ರು, ಮತ್ತು ಅದನ್ನು ಬಿಟ್ಟರು, ಮತ್ತೀಗ ಇನ್ನೊಂದು. ಸೊ ಇಲ್ಲಿ ವ್ಯಯವಾಗ್ತಾ ಇರುವಂತಹ ಸಿಬ್ಬಂದಿಗಳ ಸಮಯ, ಶಕ್ತಿ ಮತ್ತು ಹಣ, ಅದ್ರ ಬಗ್ಗೆ ತಕರಾರಿದೆ JDSಗೆ. ಸೊ ಈಗಲೂ ಕೂಡ ಈ ಜಾತಿ ಗಣತಿಯನ್ನು ತಾವು ಪುರಸ್ಕರಿಸ್ತಿರೋ, ನಿರಾಕರಿಸ್ತಿರೋ? ಬಹುಶಃ ಸಾಮಾಜಿಕ ಶೈಕ್ಷಣಿಕ ಈ ಒಂದು ಗಣತಿ ಏನಿದೆ, ವರದಿ, ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಇವತ್ತು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡುವಂಥ ಒಂದು ತಂತ್ರಗಾರಿಕೆ ಅಂತ ಹೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾತಕ್ಕೆ ಅಂದರೆ ಹಿಂದೆ ನಮ್ಮದೇ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ಸು JDS ಸರ್ಕಾರ, 2018ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಸೊ ಕಾಂತರಾಜ ವರದಿಯನ್ನು ಸಬ್ಮಿಟ್ ಮಾಡಿದರು. ಆ ವರದಿಯನ್ನು ಸದನದಲ್ಲೇ ಆಗಲಿ ಸರ್ಕಾರ ವತಿಯಿಂದ ಆಗಲಿ ಅದನ್ನು ಮಂಡನೆ ಮಾಡಲಿಕ್ಕೆ ಇದೇ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ಹೌದು, ಕುಮಾರಸ್ವಾಮಿ ಅವರು ಒಪ್ಪಿದ್ರು. ಸಿದ್ದರಾಮಯ್ಯನವರು ಮತ್ತು ಅವರ ಕ್ಯಾಬಿನೆಟ್ ಮಂತ್ರಿಗಳು ಯಾರು ಇದ್ರು, ಯಾರು ಕೂಡ ಒಪ್ಪಿಗೆ ಕೊಡಲಿಲ್ಲ. ಅನೇಕ ಬಾರಿ ಅಲ್ಲ, ಅವರು ಅವಾಗ ನಮ್ಮ ಪಕ್ಷದಲ್ಲೇ ಇದ್ರು. ಮುಗಿಸ್ಬಿಡ್ತೀನಿ ಆಮೇಲೆ. ನಿರಾಕರಿಸಿದ್ರ ಸಿದ್ದರಾಮಯ್ಯನವರು ಸುಳ್ಳು. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರೇನೋ ಅವಾಗ ಅವರು ಸುಳ್ಳು ಅಷ್ಟಕ್ಕೆ ನಾನು ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಅವ್ರದ್ದು ಕಂಪ್ಲೀಟ್ ಆದ್ಮೇಲೆ ಸುಳ್ಳು ಅಂತಲ್ವಾ ಸರ್? ಸುಳ್ಳಂತೆ 100ಕ್ಕೂ 200% ಕುಮಾರಸ್ವಾಮಿ ಅವರು ಅನೇಕ ಬಾರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಅನುಮತಿ ಇಲ್ಲದೆ ನಾವು ಏನೂ ಮಾಡಕ್ ಆಗಿರ್ಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಹೆಬ್ಬಟ್ಟು ಮುಖ್ಯಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅನೇಕ ಬಾರಿ ಹೇಳಿದ್ದಾರೆ. ಇರ್ಲಿ, ಈ ವಿಚಾರ ಆವತ್ತು ಅದೇನಾದ್ರು ಆಗಿದ್ದಿದ್ರೆ
ಅವತ್ತು ಅದು ರಿಪೋರ್ಟ್ ಮಂಡನೆ ಆಗ್ತಾ ಇತ್ತು ಸದನದಲ್ಲಿ. ಒಂದು ಎರಡನೇದು, ಯಾಕೆ ಸಿದ್ದರಾಮಯ್ಯ ಅವ್ರು ಯಾಕೆ ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದಾರಾ? ಡಿಸ್ಕಸ್ ಅದು ಮಾಡಿಲ್ಲ. ಆಗುವಂತ ತೊಂದ್ರೆ ಏನಾಗಿತ್ತು ಅಥವಾ ಕ್ರೆಡಿಟ್ ಅವ್ರಿಗೆ ಬೇಕು ಅಂತ ಬೇಡ ಅಂದ್ರ? ಅದನ್ನೇ ಈಗ ಅನೇಕ ಒತ್ತಡಗಳು ಸಿದ್ದರಾಮಯ್ಯನವರು ಕೂಡ ಇತ್ತಲ್ಲಿ. ಇದನ್ನ ನಾವು ಮಾಡಬಾರ್ದು, ಕಾಂತರಾಜ್ ವರದಿ ಅಂತ ಏನು ಅದು ಸಮೀಕ್ಷೆ ಆಗಿತ್ತು, 425 ಕೋಟಿ ಖರ್ಚಾಗಿರತಕ್ಕಂಥದ್ದು ಸರ್ಕಾರದ ಹಣ. ಅದಕ್ಕೋಸ್ಕರ ಅದನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಿಂದ ನಮಗೆ ತೀರ್ಮಾನ ಆಗಿತ್ತು. ಆದ್ರೆ ಸಮ್ಮಿಶ್ರ ಸರ್ಕಾರ ಅಲ್ವಾ, ನಾವು ಏನು ನಿರ್ಧಾರ ತೆಗೆದುಕೊಳ್ಳಕ್ಕೆ ಮಾಡಬಾರ್ದು, ನೀವು ಕ್ರೆಡಿಟ್ ನಿಮಗೆ ಸಿಗಬಾರ್ದು ಅಂತ. ಹೌದು, ಮುಖ್ಯಮಂತ್ರಿಗಳು ಕುಮಾರಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿತ್ತು. ಅದರಿಂದ ಇದನ್ನು ಕೂಡ ಮಾಡಕ್ಕೆ ತಡೆ ಹಾಕಿದ್ರು. ಅದು ಬಿಟ್ಟು ಇವತ್ತಿನ ದಿನ ಈ ಒಂದು ಗಣತಿ ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋದು ರಾಜ್ಯದ ಜನರ ಮನಸ್ಸಲ್ಲಿ ಉಳಿದಿರತಕ್ಕಂಥ ಪ್ರಶ್ನೆ. ಯಾತಕ್ಕೆ ನಾನು ಇದನ್ನ ಕೇಳ್ತೀನಿ ಅಂದ್ರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರೇ, ಅವ್ರ ಮನೆಗೆ ಹೋದಾಗ ಏನಪ್ಪ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಿ, ಇವೆಲ್ಲ ಯಾಕಪ್ಪ ಕೇಳ್ತೀರಿ, 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ಹೈಕೋರ್ಟು ಯಾರದೇ ಆಗ್ಲಿ ಇಂಥ ವಿಚಾರಗಳನ್ನ ಬಹಿರಂಗ ಪಡಿಸಬಾರ್ದು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಅದು ಕೂಡ ನಮ್ ಕಣ್ಮುಂದೆ ಇರತಕ್ಕಂಥದ್ದು ಅಲ್ವಾ. ಅಂತ ಸಂದರ್ಭದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಮನೆಗೆ ಹೋಗಿ ಇವತ್ತು ನೀವು ಈ ತರ ಒಂದು ಸರ್ವೆ ಸಮೀಕ್ಷೆಯನ್ನ ಮಾಡಿದಾಗ ಸರ್ಕಾರದ ವಿರುದ್ಧವಾಗಿ ಏನ್ ಸಂದೇಶ ಕೊಡ್ತೀರಿ? ಇವತ್ತು ಏನಾಗಿದೆ ಸಿದ್ದರಾಮಯ್ಯನವರಿಗೆ, ಅಲ್ಲ ರೀ, ಮಕ್ಕಳ ಅಡ್ಮಿಷನ್ ಮಾಡೋದಕ್ಕೆ ನೀವು ಒಂದೊಂದ್ ತಾಸು ಲೈನಲ್ಲಿ ನಿಂತ್ಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಕಾಯ್ತೀರಾ, ಇಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೂ ನಿಂತ್ಕೊಳ್ತೀರಾ? ಅದೇ ನಿಮ್ಮ ಸ್ಥಿತಿಗತಿಗಳ ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಮಾಡುವಂತಹ ಈ ಒಂದು ಸಮೀಕ್ಷೆಗೆ 1 hour ಟೈಮ್ ಕೊಡಕ್ ಆಗಲ್ವಾ ನೀವು ಅಂತ ಎಲ್ಲಾರನ್ನೂ ಸೇರಿಸಿದಂತೆ DCM ಅವ್ರನ್ನೂ ಸೇರಿದಂತೆ ಅವ್ರು ಹೇಳಿದ್ರು. ಸೊ ಸ್ವಲ್ಪ ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ ಅಲ್ಲಲ್ಲ ಅದೆಲ್ಲ ಮಾಡ್ಲಿ, ಸಮಯ ಕೊಡಕ್ ಅವ್ರೇನು ಅಲ್ಲಿ ತೊಂದರೆ ಮಾಡಿಲ್ಲ. ಅಲ್ಲ 60 ಕ್ವಶನ್ ಅಂದ್ರಲ್ಲ, ಅದನ್ನ ಕ್ವಶನ್ ಇದೆಯಲ್ಲ, ಆ ಕ್ವಶನ್ ಕೇಳುವಂತ ಕ್ವಶನ್ ಅಂದ್ರೆ ದಾಟಿ ಆ ಶೈಲಿ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋದು ಅವರ ಆರೋಪ ಇತ್ತು. ಈಗ ಟೀಚರ್ಸ್ ಅದು ಹೇಳ್ಕೊಡ್ಬೇಕಾ, ಯಾವ ಸ್ಟೈಲ್ ಅಲ್ಲಿ ಕೇಳಬೇಕು ನೀವು, ಯಾವ ದಾಟಿಯಲ್ಲಿ ಕೇಳಬೇಕು ನೀವು? ಸರ್ಕಾರ ಏನ್ ಪಟ್ಟಿ ಮಾಡಿ ಕೊಟ್ಟಿದೆ, ಇಂಥದನ್ನ ಕೇಳಬೇಕು, ಇಂಥದನ್ನೆಲ್ಲ ಕೂಡ ಅವರು ಲೈನ್ ಅಪ್ ಮಾಡಿರ್ತಾರೆ. ಗೊತ್ತಾಯ್ತು ಸರ್, ಅದಕ್ಕೆ ಕಟ್ ಮಾಡಿದ್ದಾರೆ ಈಗ. ಹೌದು, ಅದು ಈಗ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಹೇಳಿದ ಮೇಲೆ ಕೋಳಿ ಇದೆಯಾ, ಹೌದು, ನಿಮ್ಮನೇಲಿ ಕುರಿ ಇದೆಯಾ, ಅದೆಲ್ಲ ಕೇಳಿದ್ದಾರೆ. ಬೆರಣಿ ತರ್ತೀರಾ, ಬೆರಣಿ ಮಾರ್ತೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ, ಆಮೇಲೆ ಅವರ ವೈಯಕ್ತಿಕ ವಿಚಾರ ಕೂಡ ಕೇಳಿದ್ದಾರೆ. ಅವರ ವೈಯಕ್ತಿಕ ವಿಚಾರನು ಕೇಳಿದ್ದಾರೆ. ಬಂಗಾರ ಎಷ್ಟಿದೆ ಈಗ ನೋಡಿ, ಬಂಗಾರ ಇಟ್ಕೊಂಡಿದ್ದೀರಾ ನೀವು, ನಿಮ್ ಮಿಸಸ್ ನ ಹೋಗ್ಬಿಟ್ಟು ನಿಮ್ ಹತ್ರ ಎಷ್ಟು ಬಂಗಾರ ಇದೆ ಅಂದ್ರೆ ಹೇಳ್ತಾರ ಅವರು, ನಮ್ಮ ಹತ್ರ ಅಂಗಡಿನೇ ಇದೆ ಅಪ್ಪ, ಹೇಳಲ್ಲ, ನಾನು ಹೇಳಲ್ಲ. ನಾನು ಅದಕ್ಕೆ ಬಂದೆ, ಈ ವಿಚಾರಗಳನ್ನೆಲ್ಲ ಅವ್ರು ಕೇಳಿದಕ್ಕೆ ಅವ್ರಿಗೆ ಬೇಜಾರಾಗಿ DCM ಅವರು ಈ ತರ ಸ್ಟೇಟ್ಮೆಂಟ್ ಮಾಡಿದ್ರು, ಒಪ್ಕೋತೀನಿ.